ಆತ್ಮೀಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲರೂ? ವಿದ್ಯಾರ್ಥಿಗಳೇ, ನಾನು ಇವತ್ತು ಸೋಮೇಶ್ವರ ದೇವಸ್ಥಾನದ ಹತ್ರ ಹಾಗೆ ಸುಮ್ಮನೆ ವಾಕ್ ಮಾಡೋಣ ಅಂತ ಬಂದಿದ್ದೆ. ಇಲ್ಲಿ ನನ್ನ ನೆಚ್ಚಿನ ಗೆಳೆಯನಾದಂಥ ಮುಯಿನ್ ಅವ್ರನ್ನ ನೋಡಿದೆ. ನಿಮ್ಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮ್ಯಾಥ್ಸ್ ವಿತ್ ಮುಯಿನ್ ಅಂತ. ಅದ್ರಲ್ಲಿ ನೀವು ನೋಡ್ಬೋದು, ಮುಯಿನ್ ಅವರು ಗಣಿತದಲ್ಲಿ ಮ್ಯಾಥ್ಸ್ ಅಲ್ಲಿ ಹೇಗೆ ಈಸಿಯಾಗಿ ನೀವು ಪಾಸ್ ಆಗ್ಬೋದು ಮತ್ತೆ ಅತಿ ಹೆಚ್ಚು ಅಂಕಗಳನ್ನ ಹೇಗೆ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಹಾಗಾಗಿ ನನಗನ್ನಿಸ್ತು, ನಾವು ಯಾಕೆ ಇವತ್ತು ನಮ್ಮ ಮುಯಿನ್ ಅವ್ರನ್ನ ನಮ್ಮ ಚಾನಲ್ ಅಲ್ಲಿ ಪರಿಚಯ ಮಾಡಿಸ್ಬಾರ್ದು ಅಂತ. ಸೊ ಹಾಗಾಗಿ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಮುಯಿನ್ ಅವ್ರನ್ನ ನಮ್ಮ ಚಾನಲ್ಗೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಮುಯಿನ್ ಅವರೇ, ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ದಿನ ಆಯ್ತು ಮುಯಿನ್ ನಿಮ್ ನೋಡಿ. ಸರ್, ತುಂಬಾ ದಿನ ಆಯ್ತು. ಮೀಟ್ ಆಗಿದ್ದು. ಹೌದು ಮುಯಿನ್, ಹೇಗ್ ನಡೀತಿದೆ ಕೆಲಸ ಎಲ್ಲ? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಿದೆ. ಮುಯಿನ್, ನಾನು ನಿಮ್ ನೋಡಿದಾಗೆಲ್ಲ ಯಾವಾಗ್ಲೂ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನಮ್ಮ ಮಕ್ಕಳು ಯಾವಾಗ್ಲೂ ನೀವು ಮ್ಯಾಥ್ಸ್ ಮಾಡೋದ್ರಿಂದ, ನಮ್ಮ ಮಕ್ಕಳು ಯಾವಾಗ್ಲೂ ನಾನು ಯಾವಾಗ್ಲೇ ಕೇಳಿದ್ರು ಕೂಡ, ಸರ್ ಗಣಿತ ತುಂಬಾ ಕಷ್ಟ, ನನಗೆ ಮ್ಯಾಥ್ಸ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಮುಯಿನ್ ಈ ತರ ಮ್ಯಾಥ್ಸ್ ನಿಜವಾಗ್ಲೂ ಅಷ್ಟೊಂದು ಕಷ್ಟ ಇದೆಯಾ? ಅದು ಸರ್ ಆಕ್ಚುಲಿ ಮ್ಯಾಥ್ಸ್ ಅಂದ್ರೆ ತುಂಬಾ ಈಸಿನೇ ಇದೆ ಸರ್. ಅವ್ರಿಗೆ ಏನ್ ಮಾಡಿರ್ತಾರೆ ಅಂದ್ರೆ, ಬೇಸಿಕ್ ಲೆವೆಲ್ ಅಲ್ಲೇ ಅವ್ರಿಗೆ ಬೇಸಿಕ್ಸ್ ಹೇಳ್ಕೊಟ್ಟಿರಲ್ಲ. ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಬಂದಿರಲ್ಲ, ನಿಮ್ಗೆ ಎಡಿಷನ್ ಮಾಡೋದ್ ಗೊತ್ತಿರಲ್ಲ. ಸಿಂಪಲ್ ಎಡಿಷನ್ ಗೊತ್ತಿರುತ್ತೆ, ಇಂಟೀಜರ್ ಜೊತೆ ಮೈನಸ್ ಏನಿದ್ದಾಗ ಬರಲ್ಲ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಕಷ್ಟ ಅಂತಾನೆ ಸ್ಟಾರ್ಟ್ ಆಗೋಗುತ್ತೆ. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನನ್ನ ಚಾನಲ್ ಅಲ್ಲೂ ಕೂಡ ಹಾಕಿದ್, ನೀವು ನೋಡಿರ್ಬೋದು. ವಯಸ್ ಮುಯಿ ನಾನು ನೋಡಿದೀನಿ. ಕೆಲವೊಂದು ನಾನು ನೋಡಿದ ಮಕ್ಳು ಏನ್ ಮಾಡ್ತಾರೆ, ಕೆಲವೊಂದು ಪ್ಲಸ್ ಮೈನಸ್ ಇಲ್ಲ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ನೀವ್ ಹೇಳ್ದಾಗ ನಂಗೆ ಅದು ಅರ್ಥ ಆಗ್ತಿದೆ. ಸೊ ಅವ್ರಿಗೆ ಪ್ಲಸ್ ಮೈನಸ್ ಇಲ್ಲ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ, ಹಾಗಾಗಿ ಅವ್ರಿಗೆ ಈ ತರ ಕಷ್ಟ ಆಗುತ್ತೆ. ಮತ್ತೆ ನಾವ್ ಹೇಗೆ ಮುಗಿನಾರು ಮ್ಯಾಥ್ಸ್ ಅಲ್ಲಿ ಈಗ ಒಂದು ನನ್ಗೇನು ಬರಲ್ಲ ಮ್ಯಾಥ್ಸ್, ನನಗೆ ಈಗ ಪಾಸಿಂಗ್ ತುಂಬಾ ಕಷ್ಟ ಇದೆ. ಈಗ ನನ್ನಂತ ವಿದ್ಯಾರ್ಥಿಗಳಿಗೆ ನೀವೇನ್ ಟಿಪ್ಸ್ ಕೊಡ್ತೀರಾ? ಸರ್ ಟಿಪ್ಸ್ ಏನಂದ್ರೆ ನೋಡಿ ಸರ್, ಮ್ಯಾಥಮೆಟಿಕ್ಸ್ ಪಾಸ್ ಆಗೋದು ತುಂಬಾ ಈಸಿ. ಅದು ಸ್ಪೆಷಲಿ ಕ್ಲಾಸ್ 10th ಎಕ್ಸಾಮ್ ಕೂಡ ಬರ್ತಿದೆ, ಗೊತ್ತಿದೆ. ಅಲ್ಲ, ಪರೀಕ್ಷೆಗಳು ಪ್ರಾರಂಭ ಆಗೋದಕ್ಕೆ ಇನ್ನೇನು ಸ್ವಲ್ಪ ದಿನಗಳು ಅಷ್ಟೇ ಇದೆ. 21ನೇ ತಾರೀಕಿಂದ ಎಕ್ಸಾಮ್. ಈಗ ಎಲ್ಲಾ ಮಕ್ಕಳು ಮ್ಯಾಥ್ಸ್ ಅಲ್ಲಿ ಪಾಸ್ ಆಗ್ಲೇಬೇಕು. ಟಫ್ ಕೇಳುವಂತದ್ದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಪೇಪರ್ ಸ್ವಲ್ಪ ಟಫ್ ಮಾಡಿರ್ತಾರೆ. ಸೊ ಇದಕ್ಕೆ ಇವರು ಜಾಸ್ತಿ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಓದ್ಬೇಕಾಗುತ್ತೆ. ಸೊ ಈಗ ಈ ತರ ಓದುವಾಗ ಇವ್ರಿಗೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ, ಲೋ ಕಾನ್ಫಿಡೆನ್ಸ್. ಈಗ ವಿದ್ಯಾರ್ಥಿ ಏನಾಗಿರುತ್ತೆ ಅಂದ್ರೆ, ಹಳೆ ಎಲ್ಲಾ ಎಕ್ಸಾಮ್ಸ್ ಅಲ್ಲಿ UTS ಅಲ್ಲಿ ಫೇಲ್ ಆಗ್ತಾ ಬರ್ತಾ ಇರ್ತಾನೆ. ಅವನಿಗೆ ಕಾನ್ಫಿಡೆನ್ಸ್ ಅಲ್ಲೇ ಡೌನ್ ಆಗೋಗಿರುತ್ತೆ, ನಾನು ಪಾಸೇ ಆಗಲ್ಲ ಅಂತ ಅನ್ಕೊಂಡ್ ಬಿಟ್ಟಿರ್ತಾನೆ. ಬಟ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಅದು ಕ್ಲಾಸ್ 10th ಇದರಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ನಾನು ಒಂದ್ ಮಾಡಿದೀನಿ ಸರ್. 30 ಕ್ವಶನ್ ಅನ್ನು ರೆಡಿ ಮಾಡಿದೀನಿ. ಆ 30 ಕ್ವಶನ್ ಟಾಪಿಕ್ಸ್ ಜೊತೆಯಲ್ಲಿರೋದು 30 ಕಾನ್ಸೆಪ್ಟ್ಸ್ ತಿಳ್ಕೊಬಿಟ್ರೆ ಈಸಿಯಾಗಿ ಮ್ಯಾಥ್ಸ್ ಅಲ್ಲಿ 40 ಮಾರ್ಕ್ಸ್ ಬರ್ಬೋದು. ಅವರು 40 ಪ್ಲಸ್ ಆಗುತ್ತೆ ಸರ್. 40 ಪ್ಲಸ್ ವರೆಗೂ ಈಸಿ ಆಗ್ಬೋದು. ಇದೇ ತರ ಹಿಂಗ್ ನೋಡಿ, ಹಿಂಗ್ ಮ್ಯಾಥ್ಸ್ ಅಲ್ಲಿ ಆಗೋಗ್ತಾರೆ. ನನ್ನ ಹತ್ರನು ತುಂಬಾ ಮಕ್ಕಳು ನನ್ ಯೂಟ್ಯೂಬ್ ಚಾನಲ್ ಅಲ್ಲೂ ಕಮೆಂಟ್ ಆಗ್ತಿರ್ತಾರೆ, ಹಿಂದಿನೂ ಕಷ್ಟ, ಈಗ ನೀವು ಹಿಂದಿ ತಗೋತೀರಾ? ಏನಿಲ್ಲ ಮುಯಿನ್, ಹಿಂದಿಲಿ ಹೇಗೆ ಅಂತಂದ್ರೆ, ನೋಡು ಮುಯಿನ್, ನೀನೇನ್ ಗೊತ್ತೇ ಇದೆ ಅನ್ಸುತ್ತೆ, ಹಿಂದಿಲಿ ಏನು ಅಂದ್ರೆ ಸಮ್ ರಿಪೀಟೆಡ್ ಕ್ವಶನ್ಸ್ ಗಳು ತುಂಬಾ ಇರ್ತವೆ. ಎಕ್ಸಾಂಪಲ್ ನೀವು ಲೆಟರ್ ರೈಟಿಂಗ್ ನೋಡ್ಬೋದು. ಈಗ ಪ್ರಧಾನ ಅಧ್ಯಾಪಕಗಂತ ಲೆಟರ್ ರೈಟಿಂಗ್ ಕೊಟ್ರೆ ಬಹುತೇಕವಾಗಿ ಅದನ್ನೇ ಕೇಳ್ತಾ ಇರ್ತಾರೆ ಪ್ರಶ್ನೆಯನ್ನ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳು. ಯಾರು NC ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಎರಡನೇದು ನಿಬಂಧ. ಈಗ ಇಂಟರ್ನೆಟ್ ಕ್ರಾಂತಿ ಆಗಿರ್ಬೋದು, ಕರ್ನಾಟಕ ಮಹತ್ವ ಆಗಿರ್ಬೋದು, ಜನಸಂಖ್ಯೆ ಸಮಸ್ಯೆ ಆಗಿರ್ಬೋದು. ಸೊ ಇವೆರಡನ್ನ ನೋಡ್ಕೊಂಡ್ರೆ ಮುಯಿನ್ ಏನಾಗುತ್ತೆ, ಅಲ್ಲಿ ನಿಮ್ಗೆ 9 ಅಂಕಗಳು ಬರ್ತವೆ. ಈಗ 5 ಅಂಕ ಯಾವ್ದು ಪತ್ರ ಲೇಖನಕ್ಕೆ ಬಂದ್ರೆ, ಇನ್ನೊಂದು 4 ಅಂಕ ಏನಕ್ಕೆ ನಿಬಂಧಿಗೆ ಬಂದ್ಬಿಡುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಮುಯಿನ್, ಪದ್ಯ ಪೊಯಂ 4 ಅಂಕಗಳಿಗಿರ್ತದೆ. ನೀವು 4 ಅಂಕದ ಪದ್ಯ ಯಾವುದು ಅಸಫಲತಾ ಅಂತ ಕೊಡ್ತಾ ಇದ್ದಾರೆ ಈಗ. ಸೊ ಅದನ್ನ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ 13 ಅಂಕಗಳು ಈಸಿಯಾಗಿ ಸಿಕ್ಬಿಡ್ತವೆ. ಸೊ ಅದೇ ರೀತಿ ನಾವು ವ್ಯಾಕರಣಕ್ಕೂ ನೋಡೋದಾದ್ರೆ, ಈಗ ವ್ಯಾಕರಣದಲ್ಲಿ ನಿಮ್ಗೆ ಲಿಂಗಗಳಾಗಿರ್ಬೋದು, ಸಮಾಸ ಆಗಿರ್ಬೋದು, ಸಂಧಿ ಆಗಿರ್ಬೋದು, 8 ಪ್ರಶ್ನೆಗಳು ಇದ್ದೇ ಇರ್ತವೆ ಮುಯಿನ್. ತುಂಬಾ ಈಸಿ ಇರುತ್ತದೆ. ಸಂಧಿಯನ್ನು ಕೂಡ ಐಡೆಂಟಿಫೈ ಮಾಡೋದು ತುಂಬಾ ಈಸಿ ಮುಯಿನ್. ಈಗ ನಮ್ ಕಾಲದಲ್ಲಿ ನಮ್ ಟೀಚರ್ಸ್ ಏನ್ ಹೇಳ್ಕೊಡೋರು, ತುಂಬಾ ಡಿಫಿಕಲ್ಟ್ ಆಗಿ ಹೇಳ್ಕೊಡ್ತಾ ಇದ್ರು. ಅಂದ್ರೆ ಅವ್ರು ಹೇಳ್ಕೊಡ್ತಿದ್ರು, ನಮಗೆ ಅದು ಕಷ್ಟ ಅಂತ ಇತ್ತು. ಅದು ಈಗೆಲ್ಲ ಸ್ಕಿಲ್ಸ್ ಗಳು ತುಂಬಾ ಈಸಿ ಇದಾವೆ. ನಾವು ಈಸಿಯಾಗಿ ಏನ್ ಮಾಡ್ಬೋದು, ಸಂಧಿಗಳನ್ನ ಐಡೆಂಟಿಫೈ ಮಾಡಬಹುದು. ಸೊ ನನ್ನ ಪ್ರಕಾರ ಹಿಂದಿಯಲ್ಲಿ ಮಕ್ಕಳು ಯಾರು NC ವಿದ್ಯಾರ್ಥಿಗಳು ಇರ್ತಾರೆ, ಅವ್ರು ಪಾಸ್ ಆಗ್ಬೇಕು ಅಂತಂದ್ರೆ ಮೇನು ಲೆಟರ್ ರೈಟಿಂಗ್ ನೋಡ್ಬೇಕು, ನಿಬಂಧ ನೋಡ್ಬೇಕು, ಪೊಯಮ್, ಈ MCQ ಅಲ್ಲಿ ಏನು 1 ವರ್ಡ್ ಆನ್ಸರ್ಸ್ 4 ಬರ್ತವೆ ಅದು, ಮತ್ತೆ 8 MCQ ಗಳು ನೋಡ್ಕೊಂಡ್ಬಿಟ್ರೆ ಡೆಫಿನೆಟ್ ಆಗಿ ಅವರು 40 ಮೇಲೆ ಅಂಕಗಳನ್ನ ತೆಗಿಬಹುದು. ನೀವೇನಾದ್ರೂ ಪಾಸಿಂಗ್ ಪ್ಯಾಕೇಜ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ ಮುಯಿನ್. ಸೊ ಮಕ್ಕಳು ಅಲ್ಲಿ ವಿಸಿಟ್ ಮಾಡಿ ನೋಡಿದ್ರೆ, ಸೊ ಅದ್ರಲ್ಲಿ ಅವ್ರು ಏನ್ ಮಾಡ್ಬೋದು, ಹೆಚ್ಚಿನ ಅಂಕಗಳನ್ನ ಗಳಿಸೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ನಾನು ಇನ್ನೊಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಅದೇ ಮಕ್ಕಳು ಓದೋದ್ರಲ್ಲಿ ತುಂಬಾ ತೊಂದರೆ ಪಡ್ತಾರೆ, ಓದಿದ್ದು ಜ್ಞಾಪಕ ಇರಲ್ಲ ಈ ತರ ಅಂತ. ಸೊ ಅದು ಏನ್ತಕ್ಕಾಗುತ್ತೆ ಮುಯಿನ್, ಯಾಕೆ ಆತರ ಓದೋದ್ರಲ್ಲಿ ಮಕ್ಕಳು ತುಂಬಾ ತೊಂದರೆ ಅನುಭವಿಸ್ತಾರೆ? ಅಂದ್ರೆ ಅವರು ಓದಿದ್ನ ಯಾಕೆ ಜಾಸ್ತಿ ಜ್ಞಾಪಿಸ್ಕೊಳ್ಳೋದಕ್ಕಾಗೋದಿಲ್ಲ? ಡಿಸ್ಟ್ರಾಕ್ಷನ್ ಸರ್.
ಎಸ್, ಯಾಕೆ ಏನಕ್ಕೆ ಆತರ ಆಗುತ್ತೆ ಮಕ್ಕಳಿಗೆ? ಸರ್ ಡಿಸ್ಟ್ರಾಕ್ಷನ್ ಅಂದ್ರೆ ನೋಡಿ ಸರ್, ಮಕ್ಕಳಿಗೆ ಫಸ್ಟ್ ಮನ್ಸಲ್ಲಿ ಇರ್ಬೇಕು ಅವ್ರು ನಾನು ಔಟ್ ಆಫ್ ಔಟ್ ತೆಗಿಬೇಕು ಅಥವಾ ನಾನು ಡಿಸ್ಟಿಂಕ್ಷನ್ ಬರ್ಬೇಕು ಅಂತ ಅವ್ರ ಮನ್ಸಲ್ಲಿ ಬರ್ಬೇಕು. ಒಬ್ಬ ಟೀಚರ್ ಎಷ್ಟೇ ಪ್ರಯತ್ನ ಮಾಡ್ಲಿ ಸರ್, ಆ ಮಗು ಆ ವಿದ್ಯಾರ್ಥಿ ಮನ್ಸಲ್ಲಿ ಇಲ್ಲ ಅಂದ್ರೆ ಅವ್ನು ಏನು ಮಾಡಕ್ಕಾಗಲ್ಲ. ನಿಮ್ಗೆ ಗೊತ್ತಿದೆ ಅದು. ಸೊ ಈಗ ಅದನ್ನು ಯಾವ ತರ ಡಿಸ್ಟ್ರಾಕ್ಷನ್ಸ್ ಇಂದ ಆಚೆ ಬರ್ಬೇಕು, ನಿಮ್ಗೆ ಗೊತ್ತಿದೆ ಡಿಸ್ಟ್ರಾಕ್ಷನ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ. ಅಲ್ಲಿ ಫೋನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫ್ರೆಂಡ್ ಜೊತೆ ಮಾತಾಡೋದಾಗಿರ್ಬೋದು, ಇಂತಹ ಹಲವಾರು ಡಿಸ್ಟ್ರಾಕ್ಷನ್ಸ್ ಇಂದ ಮಕ್ಕಳು ಏನಾಗ್ತಾರೆ ಅಂದ್ರೆ ಸ್ಟಡೀಸ್ ಮೇಲೆ ಫೋಕಸ್ ಮಾಡಕ್ ಆಗಲ್ಲ. ಓಕೆ ಓಕೆ. ನಾನು ಇನ್ನೊಂದು ನೋಡಿದೀನಿ ಇನ್ನೇನು ಅಂದ್ರೆ, ಮಕ್ಕಳು ತಾವು ಓದುವಂತ ಕೋಣೆ ಹೇಗಿರ್ತದೆ ಅಂತಂದ್ರೆ, ನನ್ನ ಪ್ರಕಾರ ಅವ್ರು ಓದುವಂತ ಕೋಣೆಯಲ್ಲಿ ಬೆಡ್ಡೇ ಇರಬಾರ್ದು. ಯಾಕೆ ಅಂತಂದ್ರೆ ನೀವು ನೋಡಿರ್ಬೋದು, ಮಕ್ಕಳು ಕೆಲವೊಂದ್ಸಲಿ ಕುಂತ್ಕೊಂಡು ಓದ್ತಾ ಇರ್ತಾರೆ, ಕುಂತ್ಕೊಂಡು ಕಾಲ್ ನೋವು ಬಂತು ಅಂದ್ಬಿಟ್ಟು ಮಂಚದ ಮೇಲೆ ಏನ್ ಮಾಡ್ತಾರೆ, ಹೊರಿಕೊಂಡ್ ಕುಂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ ಮತ್ತೆ ಕಾಲ್ ನೋವ್ತಿದ್ದೇನೆ ಅಂತಾರೆ, ಸ್ವಲ್ಪ ಹಾಗೇನೆ ಫ್ಲಾಟ್ ಆಗಿ ಮಲ್ಕೊತಾರೆ. ಸ್ವಲ್ಪ ಚಳಿ ಐತೆ ಅಂತ ಏನ್ ಮಾಡ್ತಾರೆ, ಬೆಡ್ಶೀಟ್ ಹಾಕ್ತಾರೆ. ಸೊ ಅಲ್ಲಿ ಓದಕತ್ತೆ ಬುಕ್ ಅದ್ರ ಪಾಡಿಗೆ ಅದು ಓದ್ತಾ ಇರ್ತದೆ. ಏನ್ ಮಾಡ್ತಾರೆ ಗೊತ್ತಾ ಸರ್, ಮಕ್ಕಳು ಬುಕ್ ಓಪನ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಹೌದು, ಏನ್ ಅರ್ಥ ಆಗ್ತಿದೆ ಅಂತ ಗೊತ್ತಾಗಲ್ಲ, ಪೇಜಸ್ ಟರ್ನ್ ಮಾಡುವಂತದ್ದು. ಹೌದು, ಈಗ ಪೇರೆಂಟ್ಸ್ ಬಂದ್ ನೋಡಿದ ತಕ್ಷಣ ಏನ್ ಅನ್ಕೋತಾರೆ, ನಮ್ಮ ಮಗು ಓದ್ತಾ ಇದ್ದಾನೆ, ಆಮೇಲೆ ನಮ್ಗೆ ಬಂದ್ ಕೇಳ್ತಾರೆ ಮಾರ್ಕ್ಸ್ ಎಲ್ಲಿಂದ ಬರುತ್ತೆ, ಓದ್ತಾ ಇಲ್ಲ ಅವನು, ಬುಕ್ ನೋಡ್ಕೊಂಡ್ ಕೂತವನೆ. ಬುಕ್ ನೋಡ್ಕೊಂಡ್ ಕೂತ್ಕೊಳ್ಳೋದು ಬೇರೆ, ಓದೋದು ಬೇರೆ, ಅರ್ಥ ಮಾಡ್ಕೊಂಡ್ ಬರೆಯೋದು ಬೇರೆ. ಸೊ ನಾನ್ ಸಜೆಸ್ಟ್ ಮಾಡೋದು ಏನ್ ಗೊತ್ತಾ ಸರ್, ನಾವ್ ಏನ್ ನೈಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೆನ್ನೆ ನಾನು ಫುಲ್ ಏನ್ ಓದಿದ್ದೀನಿ, ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಲಿ ಮಾರ್ನಿಂಗ್ ನಾನು ಒಂದ್ ಶೀಟ್ ಆಫ್ ಪೇಪರ್ ತಗೋಬೇಕು, ಅದೆಲ್ಲ ಬರಿಬೇಕು. ಎದ್ದಿದ ತಕ್ಷಣನೇ ಆಫ್ಟರ್ ಫ್ರೆಶ್ ಅಪ್ ನಾನು ಆಗಿದ ತಕ್ಷಣ ಏನ್ ಮಾಡ್ಬೇಕು, ಆ ಶೀಟ್ ಅಲ್ಲಿ ನಾನು ಎಲ್ಲ ಬರಿಬೇಕು. ನಾನು ಇದನ್ನ ನೋಡಿದ್ದೆ ಏನು ಅಂತಂದ್ರೆ, ನಾವು ಒಂದ್ 10 ಸಲ ಓದೋದಕ್ಕಿಂತ ಒಂದ್ 2 ಸಲ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ನಮ್ ತಲೆಗೆ ಹೋಗೋದು ಅನ್ನೋಂಥದ್ದು. ಮತ್ತೆ ಇನ್ನೊಂದು ಏನ್ ಮಾಡ್ಬೇಕು ಮಕ್ಕಳು ಅಂತಂದ್ರೆ, ಈಗ ಅವ್ರು ಓದೋದ್ರಲ್ಲಿ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಈಗ ಕಂಟಿನ್ಯೂಸ್ ಆಗಿ ಒಂದೇ ಸಮ ಅವರು ಒಂದು 4-5 ಅವರ್ ಅಥವಾ 2 ಅವರ್ ಓದೋದಕ್ಕಿಂತ ಏನ್ ಮಾಡ್ಬೇಕು, ಒಂದ್ 45 ನಿಮಿಷ ಓದಿದಾದ್ಮೇಲೆ ಒಂದ್ 10 ನಿಮಿಷ ಜಾಸ್ತಿನೂ ಬ್ರೇಕ್ ಕೊಡ್ಬಾರ್ದು. ನಾನು 45 ನಿಮಿಷ ಓದ್ಬಿಟ್ಟು 2 ಅವರ್ ಬ್ರೇಕ್ ತಗೊಂಡೆ ಇರಬಾರ್ದು. 45 ನಿಮಿಷ ಓದ್ಬಿಟ್ಟು ಒಂದ್ 10 ನಿಮಿಷ ಬ್ರೇಕ್ ತಗೋಬೇಕು. ಯಾಕೆಂದ್ರೆ ಏನಾಗುತ್ತೆ, ನಮ್ಮ ಮೆದುಳು ಕೂಡ ಏನ್ ಮಾಡ್ತಾ ಇರ್ತದೆ, ಅದು ರೀಚಾರ್ಜ್ ಆಗ್ತಾ ಇರ್ತದೆ. ಈ ತರ ಗ್ಯಾಪ್ ಬಿಟ್ಟು ಓದೋದ್ರಿಂದ ಅದೇನಾಗುತ್ತೆ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗ್ಬೋದು. ಇದೊಂದು ಪಾಯಿಂಟ್ ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಮಾತ್ರ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ. ಏನಂತ ಇದ್ರ ಬಗ್ಗೆ? ಖಂಡಿತ ಸರ್. ಈಗ ನೋಡಿ ಮ್ಯಾಥ್ಸ್ ಅಲ್ಲಿ ಬೈ ಹಾರ್ಟ್ ಮಾಡಿದ್ರೆ ಏನೂ ಆಗಲ್ಲ. ಹೌದು, ಮ್ಯಾಥ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅವನು 2-3 ಸತಿ ಬರೆಯಕ್ಕಿಂತ 10 ಸತಿ ಬರೆದ್ರೆ ಆ ಪ್ರಾಬ್ಲಮ್ ಬಂದೇ ಬರುತ್ತೆ. ಈಗ ಮ್ಯಾಥ್ಸ್ ಅಲ್ಲಿ ನೋಡಿ ಥಿಯರಮ್ ಇದೆ, ವಿಪಿಟಿ ಥಿಯರಮ್ ಆಗಿರ್ಲಿ, ಆಮೇಲೆ ಇದು ಎ ಸಿಮಿಲಾರಿಟಿ ಕ್ರೈಟೀರಿಯಾ, ಸರ್ಕಲ್ ರಿಲೇಷನ್ ಇಂದ ಒಂದು ಥಿಯರಮ್, ಅದು ಅಬ್ಸಲ್ಯೂಟ್ಲಿ 100% ಕೊಡ್ತಾರೆ ಅಂತಾನೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಎಲ್ಲಾದ್ರಲ್ಲೂ ಬರುತ್ತೆ. ಮತ್ತೆ ಅದು ಕಲೀಲೇಬೇಕು, 3ರಲ್ಲಿ ಯಾವ್ದಾದ್ರು ಒಂದ್ ಬರುತ್ತೆ ಆತರ. ಸೊ ಈಗ ಮಕ್ಕಳಿಗೆ ತುಂಬಾ ಕನ್ಫ್ಯೂಷನ್, ಆ ಥಿಯರಮ್ ಕಲಿಯಕ್ಕೆ ಆಗಲ್ಲ. ನಾನು ಹೇಳಿದೆ 30 ಸತಿ ನೀನ್ ಬರ್ದಿದ್ಯಾ ಯಾವತ್ತಾದ್ರು, 30 ಸತಿ ಪ್ರಾಕ್ಟೀಸ್ ಮಾಡಿದ್ಯಾ ಅಂತ ನಾನು ಕೇಳಿದ್ದೆ. ಸೊ 30 ಸತಿ ಅವನು ಏನಾದ್ರು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸರ್ ಖಂಡಿತ ಅವ್ನು ಬರುತ್ತೆ. ಅವ್ನೇನ್ ಮಾಡಿರ್ತಾರೆ, ಯಾವ್ದೇ ಒಂದು ಸ್ಟೂಡೆಂಟ್ ಆಗಿರ್ಲಿ ಒಂದು 2 times ಪ್ರಾಕ್ಟೀಸ್ ಮಾಡಿರ್ತಾರೆ, ತಲೆಗೆ ಹೋಗ್ತಿರಲ್ಲ, ಬೇಜಾರಾಗಿ ಹೋಗ್ತಾರೆ, ಇದು ಬರ್ತಿಲ್ಲ ಅಂತ ಬಿಟ್ಬಿಡ್ತಾರೆ, ಡ್ರಾಪ್ ಮಾಡ್ಬಿಡ್ತಾರೆ ಅಲ್ಲೇ. ಯಾವಾಗ ಅವ್ರು ಯಾವ ಸ್ಪಾಟ್ ಅಲ್ಲ ಅದನ್ನು ಡ್ರಾಪ್ ಮಾಡ್ತಾರೆ, ಅವತ್ತಿಂದ ಆಚೆಗೆ ಅದು ಬರೋದೇ ಇಲ್ಲ. ಅವ್ರು ನಾನ್ ಹಠ ಮಾಡ್ಬೇಕು, ಅವರು ನಾನ್ ಬಂದೇ ಬರುತ್ತೆ, ನಾನು ಕಲಿತೀನಿ, ಇವತ್ತು ನಾನು 10 ಸತಿ ಅಲ್ಲ 20 ಸತಿ ಬರ್ದ್ರು ನಾನು ಬರುತ್ತೆ, ನಾನು ಕಲಿತೀನಿ ಅನ್ನೋದು ಇವ್ರು ಹಠ ಮಾಡ್ಬೇಕು. ಹಠ ಮಾಡಿದ್ರೆ ಬರುತ್ತೆ. ಹೌದು. ಆಮೇಲೆ ಇನ್ನೊಂದು ನೋಡಿದೀನಿ, ಕೆಲವೊಬ್ರು ವಿದ್ಯಾರ್ಥಿಗಳು ನಿನ್ ನೋಡಿರ್ತಿ ಅನ್ಸುತ್ತೆ, ನಾನು ಕೆಲವೊಂದ್ಸಲಿ ವಿದ್ಯಾರ್ಥಿಗಳು ಮನೆಗೆ ಭೇಟಿ ಕೊಟ್ಟಾಗ ಅವ್ರು ಯಾವ ತರ ಓದ್ತಿರ್ತಾರೆ ಅಂದ್ರೆ ನೀನ್ ನಂಬೋದೇ ಇಲ್ಲ. ಹೆಡ್ಫೋನ್ ಹಾಕೊಂಡಿರ್ತಾರೆ, ಬುಕ್ ತಕೊಂಡ್ ನೋಡಿರ್ತಾರೆ. ಸೊ ಈ ತರ ಮಾಡಿದಾಗ ಅವ್ರು ಓದಿದ್ ಎಷ್ಟು ಅರ್ಥ ಆಗುತ್ತೆ, ಏನು ಅರ್ಥ. ನಾನು ಕೆಲವೊಂದು ಪೇರೆಂಟ್ಸ್ ಮನೆ ಆಕ್ಚುಲಿ ಅದು ಏನ್ ಮಾಡೋದಂದ್ರೆ, ಅವರು ಮಕ್ಕಳು ಪೇರೆಂಟ್ಸ್ ನ ದ್ರೋಹ ಮಾಡ್ತಿರೋದು. ಹೌದು, ಒಂದ್ ರೀತಿಯಲ್ಲಿ ನಾವು ನೋಡೋದಾದ್ರೆ ಪೇರೆಂಟ್ಸ್ ನಂಬಿರ್ತಾರೆ ನಮ್ ಮಗು ವಿದ್ಯಾರ್ಥಿ ಓದ್ತಿದೆ ಅಂತ. ಇವ್ರು ಏನ್ ಮಾಡ್ತಿದಾರೆ, ಅವ್ರಿಗೆ ದ್ರೋಹ ಮಾಡ್ತಿದ್ದಾರೆ. ಏನೋ ನಮ್ಗೆ ನಾವು ಓದ್ತಿದೀವಿ ಅನ್ನೋ ಒಂದು ಆಕ್ಷನ್ಸ್